ನಮಸ್ಕಾರ. ನಾನು ಗಂಗಾಧರ್ ಕರಿಕೆರೆ, ಕಲ್ಪತರು ಎಕ್ಸ್ಪ್ರೆಸ್ಗೋಸ್ಕರ ಈ ವಿಡಿಯೋ ನೋಡಿ. ಕರಿಕೆರೆ, ನೆಲಿಕೆರೆ ಅಂಚೆ, ತಿಪ್ಟೂರು ತಾಲೂಕು. ಇಲ್ಲಿ ಬಾಳೆ ಬೆಳೆದಿರುವಂಥದ್ದು ಟಿಶ್ಯೂ ಕಲ್ಚರ್ ಬಾಳೆನ ಅಂಗಾಂಶ ಕೃಷಿಯ ಸಸಿಗಳನ್ನು ತೆಗೆದುಕೊಂಡು ಬಂದು ಸುಮಾರು 300 ಬುಡಗಳನ್ನು ಇಲ್ಲಿ ಹಾಕಿರುವಂಥದ್ದು. ಮತ್ತು ನಾವು ಸಾಂಪ್ರದಾಯಿಕವಾಗಿ ಏನು ಮರಿಗಳನ್ನು ತೆಗೆಯುವಂಥ ಕೆಲಸ ಮಾಡ್ತೀವಿ, ಅದನ್ನು ಮಾಡಿಲ್ಲ. ಗುಂಪು ಬಾಳೆಯನ್ನು ಮಾಡ್ತಾಯಿದ್ದೀವಿ ನೋಡಿ. ಯಾವ ಮರಿಯನ್ನು ಕೂಡ ಕತ್ತರಿಸಿಲ್ಲ. 1 2 3 4 5 6 6 7 ಹೊಡೆದಿದೆ. ಸೊ ಈ ಥರನೇ ಬಿಟ್ಬಿಟ್ಟಿದ್ದೀವಿ ಎಲ್ಲದನ್ನು. ಎಷ್ಟಾದರೂ ಹೊಡ್ಕೊಳ್ಳಿ, ಎಷ್ಟಾದರೂ ಬಂದ್ಕೊಳ್ಳಿ ಅಂತ. ಭಾಳಷ್ಟು ಜನ ಹೇಳಿದ್ರು, ಇಲ್ಲ ತೆಗೆದುಬಿಡ್ಬೇಕು, ಆವಾಗ ನಿಮಗೆ ಗೊನೆ ಚೆನ್ನಾಗಿ ಬರುತ್ತೆ ಅಂತ. ಹೇಗಾದರೂ ಬರಲಿ ಅಂತ ನಾನು ಬಿಟ್ಟೆ. ನೋಡಿ ಹೀಗೆ ಬಂದಿದೆ. ಕಾಣಿಸ್ತಾ ಇಲ್ಲ ಅಂದರೆ ಈ ಕಡೆಯಿಂದ ತೆಗಿತೀನಿ ನೋಡಿ. ಹೀಗೆ ಬಂದಿದೆ. ಪರವಾಗಿಲ್ಲ, 15 20 kg ಬಂದ್ರೂ ಪರವಾಗಿಲ್ಲ. ಮತ್ತು ಇನ್ನು 3 ತಿಂಗಳಲ್ಲಿ ಮತ್ತೊಂದು ಬೆಳೆ ಸಿಗುತ್ತೆ ನಮಗೆ. ಹಾಗಾಗಿ ಮರಿಗಳನ್ನು ತೆಗಿದೇನೆ ಹಾಗೆ ಬಿಟ್ಟಿದ್ದೀನಿ. ಸದ್ಯಕ್ಕೆ 1 ವರ್ಷ 1 ತಿಂಗಳ ಈ ಒಂದು ಬಾಳೆ ನೋಡಿ ಇಲ್ಲೊಂದಿದೆ. ಸುಮಾರು ಈಗ 3 ಏನು ಟಿಸಿಲ್ ಹೊಡೆದಿದೆ, ಏನೋ ಹೊಡೆದಿದೆ, ಗೊನೆ ಹೊಡೆದಿದೆ. 3 ಗೊನೆ ಹೊಡೆದಿದೆ. ಇದು ಗೊನೆ ಆಗ್ತಾಯಿದೆ ಇವಾಗ. ನೋಡೋಣ ಯಾವ ರೀತಿ ಫಸಲು ಬರುತ್ತೆ, ಎಷ್ಟು ನಮ್ಗೆ ಆದಾಯ ಕೊಡುತ್ತೆ ಅಂತ. ಲಕ್ಷೋಪಲಕ್ಷಗಳ ನಿರೀಕ್ಷೆಯಲ್ಲಂತೂ ಖಂಡಿತ ನಾನಿಲ್ಲ. ಆದರೆ ಒಂದಷ್ಟು ಆದಾಯ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಇದಕ್ಕೇನು ಹೆಚ್ಚೇನು ಖರ್ಚು ಮಾಡಿಲ್ಲ. ಗೊಬ್ಬರ ಹಾಕುವಂಥದ್ದು ಮಾಡಿದ್ದೀವಿ. ಇಲ್ಲಿ ಕೆಲವು ಏಲಕ್ಕಿ ಗಿಡಗಳನ್ನೂ ಕೂಡ ಹಾಕಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಏಲಕ್ಕಿ. ಭಾಳಷ್ಟು ಗಿಡಗಳು ಹೋಗ್ಬಿಟ್ವು. ತಂದ್ವಿ, ಸಿರ್ಸಿಯಿಂದ ತರಿಸಿದೆ ಏಲಕ್ಕಿ ಗಿಡಗಳನ್ನು. ಒಂದಷ್ಟು ಗಿಡಗಳು ಹೋಗ್ಬಿಟ್ವು, ಉಳಿದಿದ್ದಾವೆ. ಒಂದು 40-50 ಗಿಡ ಉಳಿದಿದೆ ನೋಡಿ. ಹೀಗೆಲ್ಲ ಮಾಡ್ಬೋದು. ಏನು ನನಗೆ ತಿಳಿಬೇಕಿರುವಂಥ ರೀತಿಯಲ್ಲಿ ಇಲ್ಲಿ ರೈತ ಯುವಕರು ತರಕಾರಿ ಬೆಳೆಯೋದು ಅದೆಲ್ಲ ಮಾಡ್ತಾರೆ. ಭಾಳಷ್ಟು ಲಾಸ್ಗಳನ್ನು ಮಾಡ್ಕೊತಾರೆ. ನನಗನ್ಸುತ್ತೆ ಈ ಥರ ದೀರ್ಘಾವಧಿಯ ಬೆಳೆಗಳನ್ನು ಮಾಡೋದ್ರಿಂದ, ಏನು ನುಗ್ಗೆ ಇರ್ಬೋದು, ಬಾಳೆ ಇರ್ಬೋದು, ಕರಿಬೇವು, ಈ ಥರದ ಬೆಳೆಗಳನ್ನು ಬೆಳೆಯೋದ್ರಿಂದ ಬಹುಶಃ ರಿಸ್ಕ್ ಇಲ್ಲದೆ ಲಾಭ ಮಾಡ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಏನಂತೀರಾ ರೈತ ಬಾಂಧವರೇ, ತಿಪ್ಟೂರು ತಾಲೂಕಿನ ರೈತ ಬಾಂಧವರೇ ಅಂತ ಹೇಳ್ತಾ ನೋಡಿ, ಹೀಗೆ ಬೆಳೆದಿದ್ದೀವಿ. ನೀವು ಕೂಡ ಬಾಳೆ ಬೆಳೀರಿ. ಬಾಳೆ ಬಡವನ ಮನೆಯ ಬಂಗಾರ ಆಗುತ್ತೆ ಅನ್ನೋವಂಥ ಒಂದು ಮಾತಿದೆ. ಸೊ ಬಂಗಾರ ಆಗಲಿ ನಿಮ್ಮೆಲ್ಲರ ಬದುಕು ಕೂಡ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ಬಾಯ್.